ಲಾಸ್ಟ್ ವಿಡಿಯೋದಲ್ಲಿ ನಾವು ಮ್ಯಾಟ್ರಿಕ್ಸ್ ಅಂಡ್ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಬಗ್ಗೆ ನೋಡಿದ್ವಿ. ಈಗಿನ ಈ ವಿಡಿಯೋದಲ್ಲಿ ನಾವು ಆಪರೇಷನ್ಸ್ ಆಫ್ ಮ್ಯಾಟ್ರಿಸಸ್ ನ ನೋಡೋಣ. ನಿಮಗೆ ಕ್ವಶನ್ ಎಕ್ಸಾಂಪಲ್ಸ್ ಸಾಲ್ವ್ ಮಾಡೋಕ್ಕಾದ್ರೂ ಕೇಳ್ಬೋದು, ಅಥವಾ ಎಕ್ಸ್ಪ್ಲೈನ್ ದ ಬೇಸಿಕ್ ಆಪರೇಷನ್ಸ್ ಆಫ್ ಮ್ಯಾಟ್ರಿಸಸ್ ಅಂತ ಆದ್ರೂ ಕೇಳ್ಬೋದು. ಇಲ್ಲಿ ಮೊದಲಿಗೆ ಆಪರೇಷನ್ಸ್ ಆಫ್ ಮ್ಯಾಟ್ರಿಸಸ್ ಅಲ್ಲಿ ಮ್ಯಾಟ್ರಿಸಸ್ ಆಪರೇಷನ್ಸ್ ಅಲ್ಲಿ ಫಸ್ಟ್ ಒನ್ ಬರೆದ್ಬಿಟ್ಟು ಮ್ಯಾಟ್ರಿಕ್ಸ್ ಅಡಿಷನ್ ಅಂತ ಬರುತ್ತೆ. ಮ್ಯಾಟ್ರಿಕ್ಸ್ ಅಡಿಷನ್. ಸೆಕೆಂಡ್ ಒನ್ ಬಂದ್ಬಿಟ್ಟು ಸಬ್ಟ್ರಾಕ್ಷನ್ ಆಫ್ ಮ್ಯಾಟ್ರಿಸಸ್. ಥರ್ಡ್ ಒನ್ ಬಂದ್ಬಿಟ್ಟು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಫೋರ್ತ್ ಒನ್ ಬಂದ್ಬಿಟ್ಟು ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್ ಆರ್ ಮ್ಯಾಟ್ರಿಸಸ್ ಮಲ್ಟಿಪ್ಲಿಕೇಶನ್ ಬಗ್ಗೆ. ದೀಸ್ ಆರ್ ದ ಮೇನ್ 4 ಬೇಸಿಕ್ ಆಪರೇಷನ್ಸ್ ಆಫ್ ಮ್ಯಾಟ್ರಿಸಸ್. ಈ ಮ್ಯಾಟ್ರಿಸಸ್ ಅಲ್ಲಿ ನಾವು ಬೇಸಿಕ್ ಆಪರೇಷನ್ಸ್ ನ ಮಾಡಬಹುದು. ಈಗ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಈಗ ಮೊದಲಿಗೆ ಫಸ್ಟಿಗೆ ಅಡಿಷನ್ ಆಫ್ ಮ್ಯಾಟ್ರಿಸಸ್. ಫಸ್ಟ್ ಒನ್ ಮ್ಯಾಟ್ರಿಕ್ಸ್ ಅಡಿಷನ್ ಆರ್ ಅಡಿಷನ್ ಆಫ್ ಮ್ಯಾಟ್ರಿಸಸ್. ಈ ಮ್ಯಾಟ್ರಿಸಸ್ ಅಡಿಷನ್ ಅಲ್ಲಿ ನಮಗೆ ಮೊದಲಿಗೆ ಏನ್ ಇರ್ಬೇಕಪ್ಪ ರೂಲು ಅಂತಂದ್ರೆ, ಅಥವಾ ಏನ್ ಬೇಕಪ್ಪ ಅಂದ್ರೆ, ಫಸ್ಟ್ ಇಫ್ ಎ ಇಸ್ ಈಕ್ವಲ್ ಟು ಅಂದ್ರೆ ಎ ಅನ್ನೋದು ಒಂದು ಮ್ಯಾಟ್ರಿಸಸ್, ಇದರಲ್ಲಿ ಎ ಆಫ್ ಐ ಜೆ ಅಂದ್ರೆ ಎಲಿಮೆಂಟ್ಸ್ ಇರ್ತವೆ ಎಂ ಕ್ರಾಸ್ ಎನ್ ಆರ್ಡರ್ ಅಲ್ಲಿ ಇರ್ತವೆ. ಅಂದ್ರೆ ಎ ಅನ್ನೋದು ಒಂದು ಮ್ಯಾಟ್ರಿಕ್ಸ್ ಇನ್ ದ ಆರ್ಡರ್ ಆಫ್ ಎಂ ಕ್ರಾಸ್ ಎನ್. ಅದೇ ರೀತಿ ಬಿ ಇಸ್ ಈಕ್ವಲ್ ಟು ಬಿ ಅನ್ನೋದು ಅನದರ್ ಮ್ಯಾಟ್ರಿಕ್ಸ್ ಬಿ ಆಫ್ ಐ ಜೆ, ಅದು ಕೂಡ ಸೇಮ್ ಆರ್ಡರ್ ಅಲ್ಲೇ ಇರಬೇಕು. ಅಂದ್ರೆ ನಮಗೆ ಮ್ಯಾಟ್ರಿಕ್ಸ್ ಅಡಿಷನ್ ಆಗ್ಬೇಕಪ್ಪ ಅಂದ್ರೆ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಶುಡ್ ಬಿ ಸೇಮ್. ಸೇಮ್ ಇದ್ರೆ ಮಾತ್ರ ನಾವು ಅಡಿಷನ್ ನ ಮಾಡಬಹುದು ಅಥವಾ ಸಬ್ಟ್ರಾಕ್ಷನ್ ನ ಮಾಡಬಹುದು. ಈಗ ಫಾರ್ ಎಕ್ಸಾಂಪಲ್ ನಮಗೆ ಇಲ್ಲಿ 2x3 ಮ್ಯಾಟ್ರಿಕ್ಸ್, ಎ ಮ್ಯಾಟ್ರಿಕ್ಸ್ 2x3 ಐತಂದ್ರೆ ಬಿ ಮ್ಯಾಟ್ರಿಕ್ಸ್ ಕೂಡ 2x3 ನೇ ಇರಬೇಕು. ಅದೇನಾದ್ರೂ 3x3 ಇತ್ತಪ್ಪ ಬಿ ಅಂದ್ರೆ ನಾವಿಲ್ಲಿ ಮ್ಯಾಟ್ರಿಕ್ಸ್ ಅಡಿಷನ್ ನ ಮಾಡಕ್ಕೆ ಬರಲ್ಲ. ಸೊ ಮ್ಯಾಟ್ರಿಕ್ಸ್ ಅಡಿಷನ್ ಆರ್ ಸಬ್ಟ್ರಾಕ್ಷನ್ ಆಗ್ಬೇಕಂದ್ರೆ ನಮಗೆ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಶುಡ್ ಬಿ ಸೇಮ್ ಅಂತ ಹೇಳ್ತೀವಿ. ಫಸ್ಟ್ ಇದಿದ್ರು ಮಾತ್ರ, ಅಂದ್ರೆ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಸೇಮ್ ಇದ್ರೆ ಮಾತ್ರ ನಾವು ಅಡಿಷನ್ ನ ಮಾಡಬಹುದು, ಇಲ್ಲ ಅಂದ್ರೆ ಅಡಿಷನ್ ನ ಮಾಡಕ್ಕೆ ಬರಲ್ಲ. ಇಲ್ಲಿ ಇದು ಯಾವ ರೀತಿ ಮಾಡ್ತೀವಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಎ ಪ್ಲಸ್ ಬಿ ಅನ್ನೋದು ಎರಡು ಮ್ಯಾಟ್ರಿಕ್ಸ್ ಅಡಿಷನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಏನಾಗಿರುತ್ತೆ, ಎ ಆಫ್ ಐ ಜೆ ಸೇಮ್ ವ್ಯಾಲ್ಯೂ ಇರುತ್ತೆ ಆರ್ಡರು, ಪ್ಲಸ್ ಬಿ ಆಫ್ ಐ ಜೆ, ಬಿ ಆಫ್ ಐ ಜೆ ಅನ್ನೋದು ಎಂ ಕ್ರಾಸ್ ಎನ್ ಇರುತ್ತೆ. ಇದನ್ನ ನಾವು ಸ್ಟೋರ್ ಮಾಡೋದು ಅಂದ್ರೆ ಇಲ್ಲಿ ಏನು ಆಡ್ ಮಾಡಿದ್ಮೇಲೆ ನಮ್ಗೇನ್ ಬರುತ್ತಲ್ಲ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್, ಆ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಶುಡ್ ಬಿ ಇನ್ ದ ಸೇಮ್ ಆರ್ಡರ್, ಅದೇ ಆರ್ಡರ್ ಅಲ್ಲೇ ಬರುತ್ತೆ. ಅವಾಗ ಸಿ ಆಫ್ ಐ ಜೆ ಬರುತ್ತೆ ಅಂದ್ರೆ ಆಡ್ ಮಾಡಿದ್ದು. ನೆಕ್ಸ್ಟ್ ಇದು ಕೂಡ ಎಂ ಕ್ರಾಸ್ ಎನ್ ಆರ್ಡರ್ ಅಲ್ಲೇ ಇರ್ತದೆ. ಈ ತರ ನಾವು ಏನ್ ಮಾಡ್ತೀವಿ ಅಂದ್ರೆ ಮ್ಯಾಟ್ರಿಕ್ಸ್ ಅಡಿಷನ್ ನ ಮಾಡ್ತೀವಿ. ಇಲ್ಲಿ ಎ ಆಫ್ ಐ ಜೆ ಬಿ ಆಫ್ ಐ ಜೆ ನಾವೇನಂದ್ರೆ ಮ್ಯಾಟ್ರಿಕ್ಸ್ ಎಲಿಮೆಂಟ್ಸ್, ಎ ಮ್ಯಾಟ್ರಿಕ್ಸ್ ಎಲಿಮೆಂಟ್ಸ್ ಮತ್ತೆ ಬಿ ಮ್ಯಾಟ್ರಿಕ್ಸ್ ಎಲಿಮೆಂಟ್ಸ್, ಈ ತರ ನಾವು ಮ್ಯಾಟ್ರಿಕ್ಸ್ ಅಡಿಷನ್ ನ ಮಾಡ್ತೀವಿ. ಅಡಿಷನ್ ಆಫ್ ದ ಮ್ಯಾಟ್ರಿಕ್ಸ್ ಆರ್ ಮ್ಯಾಟ್ರಿಕ್ಸ್ ಅಡಿಷನ್ ಈಸ್ ಪಾಸಿಬಲ್ ಓನ್ಲಿ ವೆನ್ ದ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಶುಡ್ ಬಿ ಸೇಮ್. ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಎರಡು ಸೇಮ್ ಇದ್ದಾಗ ಮಾತ್ರ ನಾವು ಮ್ಯಾಟ್ರಿಕ್ಸ್ ಅಡಿಷನ್ ನ ಮಾಡಬಹುದು. ಇದು ಫಸ್ಟ್ ರೂಲ್. ಈಗ ಇದ್ರ ಮೇಲೆ ನಾವು ಒಂದು ಎಕ್ಸಾಂಪಲ್ ತಗೊಂಡು ನೋಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ ಎ ಅನ್ನೋದು ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ. ಎ ಅನ್ನೋದು ಒಂದು ಮ್ಯಾಟ್ರಿಕ್ಸ್ 2 4 5 -3 2 4. ಇದು ಎ ಮ್ಯಾಟ್ರಿಕ್ಸ್. ದಿಸ್ ಈಸ್ ಇನ್ ದ ಆರ್ಡರ್ ಆಫ್ 2x3. 2 ರೋಸ್ ಇದಾವೆ, 3 ಕಾಲಮ್ಸ್ ಇದಾವೆ, ಸೊ ಇಟ್ ಈಸ್ 2x3 ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಅದೇ ರೀತಿ ಬಿ ಮ್ಯಾಟ್ರಿಕ್ಸ್ ಶುಡ್ ಬಿ ಸೇಮ್, ಅಂದ್ರೆ 2x3 ನೇ ಇರಬೇಕು. 3 1 2 0 3 5. ಇದು ಕೂಡ 2x3 ನಲ್ಲೇ ಇದೆ.
ಸೊ ಸಿ ಇಸ್ ಈಕ್ವಲ್ ಟು ಆರ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು, ಇದನ್ನ ನಾವು ಹೆಂಗ್ ಮಾಡ್ತೀವಿ ಅಂದರೆ ಫಸ್ಟಿಗೆ ಎ ಮ್ಯಾಟ್ರಿಕ್ಸ್ನ ಬರ್ಕೊತೀವಿ 2 4 5, ನೆಕ್ಸ್ಟು -3 2 4, ಇದು ಎ ಮ್ಯಾಟ್ರಿಕ್ಸು. ಅದೇ ರೀತಿ ಪ್ಲಸ್ ಸಿಂಬಲ್ ಇದೆ, ನೆಕ್ಸ್ಟು 3 1 2 0 3 5 ಬಿ ಮ್ಯಾಟ್ರಿಕ್ಸ್ನ ಬರ್ತೀವಿ. ಇದು 2 x 3 ಇದೆ, ಇದು 2 x 3 ಇದೆ. ಈಗ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಎಲಿಮೆಂಟ್ ಅವಾಗಲೇ ನಾವು ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್ ಅಲ್ಲಿ ನೋಡಿದ್ವಲ್ಲ, ಇದು 1, 1, ಇದು 1, 2, ಇದು 1, 3. ಅದೇ ರೀತಿ ಬಿ ಮ್ಯಾಟ್ರಿಕ್ಸ್ ಅಲ್ಲಿ ಇದು 1, 1, ಇದು 1, 2, ಇದು 1, 3. ಫಸ್ಟ್ ರೋ ಫಸ್ಟ್ ಕಾಲಮ್. ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಫಸ್ಟ್ ರೋ ಫಸ್ಟ್ ಕಾಲಮ್ ಅಲ್ಲಿ ಏನಿರುತ್ತೋ ಆ ಎಲಿಮೆಂಟ್ ಜೊತೆ ಸೆಕೆಂಡ್ ಮ್ಯಾಟ್ರಿಕ್ಸ್ ಅಲ್ಲೂ ಅದೇ ಎಲಿಮೆಂಟ್ ಜೊತೆ ಅಂದ್ರೆ ಫಸ್ಟ್ ರೋ ಫಸ್ಟ್ ಕಾಲಮ್ನೇ ಆಡ್ ಮಾಡಬೇಕು. ಆಡ್ ಮಾಡಿದ್ರೆ ಏನ್ ಬರುತ್ತೆ, ನಾವು ಎ ಪ್ಲಸ್ ಬಿ ಮಾಡಿದಾಗ 2 ಇದೆ, ಇಲ್ಲಿ ಸೆಕೆಂಡ್ ಬಿ ಮ್ಯಾಟ್ರಿಕ್ಸ್ ಅಲ್ಲಿ 3 ಇದೆ, ಸೊ ಇಟ್ ಈಸ್ 2 + 3. ನೆಕ್ಸ್ಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಅಲ್ಲಿ 4 ಇದೆ, ಸೆಕೆಂಡ್ ಮ್ಯಾಟ್ರಿಕ್ಸ್ ಅಲ್ಲಿ 1 ಇದೆ, +1. ನೆಕ್ಸ್ಟ್ 5 ಇದೆ, 5 + 2. ಅದೇ ರೀತಿ ಸೆಕೆಂಡ್ ರೋನಲ್ಲಿ -3 ಇದೆ, +0. ನೆಕ್ಸ್ಟ್ 2 + 3, ನೆಕ್ಸ್ಟ್ 4 + 5. ಇದನ್ನ ನಾವು ಟೋಟಲ್ ಆಡ್ ಮಾಡಿದ್ರೆ 5 ಬರುತ್ತೆ, 7 -3 5 9. ಇದು ಕೂಡ ಇಟ್ ಈಸ್ ಇನ್ ದ ಆರ್ಡರ್ ಆಫ್ 2 x 3. ಈ ತರ ನಾವು ಮ್ಯಾಟ್ರಿಕ್ಸ್ ಅಡಿಷನ್ ನ ಮಾಡ್ತೀವಿ. ಈ ಮ್ಯಾಟ್ರಿಕ್ಸ್ ಅಡಿಷನ್ ನ ಮಾಡಿದಾಗ ಅಥವಾ ಈ ಮ್ಯಾಟ್ರಿಕ್ಸ್ ಅಡಿಷನ್ ನಲ್ಲಿ ಕೆಲವೊಂದಿಷ್ಟು ಪ್ರಾಪರ್ಟೀಸ್ ಇದಾವೆ. ಯಾವಪ್ಪ ಪ್ರಾಪರ್ಟೀಸ್ ಅಂದ್ರೆ, ಫಸ್ಟಿಗೆ ಅಡಿಷನ್ ಆಫ್ ದ ಮ್ಯಾಟ್ರಿಕ್ಸ್ ಅಡಿಷನ್ ಬಂದಾಗ ನಾವು ಅದನ್ನ ಆಡ್ ಮಾಡ್ತೀವಲ್ಲ, ಆಡ್ ಮಾಡಿದಾಗ ಇಟ್ ಈಸ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ. ಅಂದ್ರೆ ನಾವು ಎರಡು ಮ್ಯಾಟ್ರಿಕ್ಸ್ನ ಆಡ್ ಮಾಡಿದಾಗ ನಾವೇನು ಎ ಪ್ಲಸ್ ಬಿ ಮಾಡ್ತೀವಲ್ಲ, ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ ಬರುತ್ತೆ. ಇದನ್ನ ನಾವೇನಂತ ಕರಿತೀವಿ, ಕಮ್ಯುಟೇಟಿವ್ ಪ್ರಾಪರ್ಟಿ ಅಂತ ಕರಿತೀವಿ. ನಾವು ಲಾಸ್ಟ್ ಮ್ಯಾಥಮೆಟಿಕಲ್ ಲಾಜಿಕಲ್ಲಿ ಕಮ್ಯುಟೇಟಿವ್ ಲಾ ಅಂತ ಏನ್ ನೋಡಿದ್ವಲ್ಲ, ಅದೇ ರೀತಿ ಇಲ್ಲಿ ನಮಗೆ ಕಮ್ಯುಟೇಟಿವ್ ಪ್ರಾಪರ್ಟಿ ಅಂತ ಕರಿತೀವಿ. ಕಮ್ಯುಟೇಟಿವಿಟಿ ಅಥವಾ ಕಮ್ಯುಟೇಟಿವ್ ಪ್ರಾಪರ್ಟಿ. ಮ್ಯಾಟ್ರಿಕ್ಸ್ ಅಡಿಷನ್ ಹೋಲ್ಡ್ಸ್ ದ ಕಮ್ಯುಟೇಟಿವ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಅಥವಾ ನಿಮಗೆ ಏನ್ ಕೇಳ್ಬೋದು, ಎರಡು ಮ್ಯಾಟ್ರಿಕ್ಸ್ ನ ಕೊಟ್ಟು ಎರಡು ಮ್ಯಾಟ್ರಿಕ್ಸ್ ಶೋ ದಟ್ ದೀಸ್ ಮ್ಯಾಟ್ರಿಸಸ್ ಹ್ಯಾವ್ ದ ಕಮ್ಯುಟೇಟಿವ್ ಪ್ರಾಪರ್ಟಿ ಅಂತ ಕೇಳ್ಬೋದು. ಅವಾಗ ನಾವೇನ್ ಮಾಡ್ಬೇಕು, ಎ ಪ್ಲಸ್ ಬಿ ಫೈಂಡ್ ಔಟ್ ಮಾಡಿ, ಬಿ ಪ್ಲಸ್ ಸಿ ಫೈಂಡ್ ಔಟ್ ಮಾಡಿ, ಎರಡೂ ಸೇಮ್ ಇದ್ವು ಅಂದ್ರೆ ನಾವೇನ್ ಬರಿತೀವಿ, ದ ಮ್ಯಾಟ್ರಿಕ್ಸ್ ಶುಡ್ ಬಿ ಫಾಲೋ ದ ಕಮ್ಯುಟೇಟಿವ್ ಪ್ರಾಪರ್ಟಿ ಅಂತ ಬರಿತೀವಿ. ಅದೇ ರೀತಿ ಇನ್ನೊಂದು ಅಸೋಸಿಯೇಟಿವಿಟಿ ಅಥವಾ ಅಸೋಸಿಯೇಟಿವ್ ಪ್ರಾಪರ್ಟಿ ಅಂತ ಕರಿತೀವಿ. ಅಸೋಸಿಯೇಟಿವ್ ಪ್ರಾಪರ್ಟಿ ಏನ್ ಹೇಳುತ್ತಪ್ಪ ಅಂದ್ರೆ, ಅಸೋಸಿಯೇಟಿವ್ ಪ್ರಾಪರ್ಟಿ ಇಲ್ಲಿ ಎ ಪ್ಲಸ್ ಬಿ ಆಫ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ. ಅಂದ್ರೆ ನಾವು ಫಸ್ಟಿಗೆ 3 ಮ್ಯಾಟ್ರಿಕ್ಸ್ ಇರ್ತವೆ. ಆ 3 ಮ್ಯಾಟ್ರಿಕ್ಸ್ ಅಲ್ಲಿ ಫಸ್ಟ್ ಎ ಬಿ ಮ್ಯಾಟ್ರಿಕ್ಸ್ ನ ಆಡ್ ಮಾಡಿ ಅದ್ರ ಜೊತೆ ಸಿ ನ ಆಡ್ ಮಾಡಿದ್ರೆ ಅದು ಯಾವ್ದಕ್ಕೆ ಇಕ್ವಲೆಂಟ್ ಆಗಿರುತ್ತೆ ಅಂದ್ರೆ, ಫಸ್ಟ್ 2 ಬಿ ಸಿ ಅಡಿಷನ್ ನ ಮಾಡಿ ಅದನ್ನ ಎ ಜೊತೆ ಆಡ್ ಮಾಡಿದಾಗ ಎರಡೂ ವ್ಯಾಲ್ಯೂ ಸೇಮ್ ಬರ್ತದೆ. ಸೇಮ್ ಬಂತಪ್ಪ ಅಂದ್ರೆ ಅಸೋಸಿಯೇಟಿವ್ ಪ್ರಾಪರ್ಟೀಸ್ ಹೋಲ್ಡ್ಸ್ ಗುಡ್ ಅಂತ ಬರಿತೀವಿ. ಇದು ನಾವೇನಂತ ಕರಿತೀವಿ, ಇವೆರಡು ಮೇನ್ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ಕಮ್ಯುಟೇಟಿವ್ ಪ್ರಾಪರ್ಟಿ ಅಂಡ್ ಅಸೋಸಿಯೇಟಿವ್ ಪ್ರಾಪರ್ಟಿ ಆಫ್ ಮ್ಯಾಟ್ರಿಕ್ಸ್ ಅಡಿಷನ್ ಅಂತ ಹೇಳ್ತೀವಿ. ಇದು ಅದೇ ರೀತಿ ಇನ್ನೊಂದು ಎಕ್ಸಿಸ್ಟೆನ್ಸ್ ಆಫ್ ಅಡಿಟಿವ್ ಐಡೆಂಟಿಟಿ ಅಂತ ಕರಿತೀವಿ. ಎಕ್ಸಿಸ್ಟೆನ್ಸ್ ಆಫ್ ಅಡಿಟಿವ್ ಐಡೆಂಟಿಟಿ ಅಂದ್ರೆ ಇಲ್ಲಿ ನಾವು ಒಂದು ಎ ಇರುತ್ತೆ, ಅದನ್ನ ನಲ್ ಮ್ಯಾಟ್ರಿಕ್ಸ್ ಜೊತೆ ಆಡ್ ಮಾಡಿದ್ರೆ ಅದು ಇಟ್ ಈಸ್ ಸೇಮ್ ಆಸ್ 0 + ಎ ಆರ್ ಇಟ್ ಈಸ್ ಈಕ್ವಲ್ ಟು ಎ ಆಗಿರ್ತದೆ. ಇದನ್ನ ನಾವೇನಂತ ಕರಿತೀವಿ, ಎಕ್ಸಿಸ್ಟೆನ್ಸ್ ಆಫ್ ಅಡಿಟಿವ್ ಐಡೆಂಟಿಟಿ ಅಂತ ಹೇಳಿ ಕರಿತೀವಿ. ಅಂದ್ರೆ ಯಾವುದೇ ಒಂದು ಮ್ಯಾಟ್ರಿಕ್ಸ್ ನ ನಲ್ ಮ್ಯಾಟ್ರಿಕ್ಸ್ ಜೊತೆ ಆಡ್ ಮಾಡಿದಾಗ ನಮಗೆ ಅದೇ ಮ್ಯಾಟ್ರಿಕ್ಸ್ ಬರುತ್ತೆ. ಎ ಪ್ಲಸ್ 0 ಈಸ್ ಈಕ್ವಲ್ ಟು 0 + ಎ ಈಸ್ ಈಕ್ವಲ್ ಟು ಎ ಅಂತೇಳಿ ಕರಿತೀವಿ. ಇದು ಕೂಡ ಒಂದು ಪ್ರಾಪರ್ಟಿ. ನೆಕ್ಸ್ಟ್ ಇದು ಇನ್ನೊಂದು ಬರುತ್ತೆ, ಏನಂದ್ರೆ ಎಕ್ಸಿಸ್ಟೆನ್ಸ್ ಆಫ್ ಅಡಿಟಿವ್ ಇನ್ವರ್ಸ್ ಅಂತ ಬರುತ್ತೆ. ಈ ಇನ್ವರ್ಸ್ ಅನ್ನೋದೇನಪ್ಪಾ ಅಂದ್ರೆ, ನಾವು ವ್ಯಾಲ್ಯೂಸ್ ಇರೋದನ್ನ ನೆಗೆಟಿವ್ ಬರಿತೀವಿ. ಎ ಮ್ಯಾಟ್ರಿಕ್ಸ್ ಅಲ್ಲಿ ಇರೋ ವ್ಯಾಲ್ಯೂಸ್ ನ ನೆಗೆಟಿವ್ ಅಲ್ಲಿ ಬರುತ್ತೆ. ಎ ಪ್ಲಸ್ ಆಫ್ ಮೈನಸ್ ಎ ಇಸ್ ಈಕ್ವಲ್ ಟು 0 ಬರ್ತದೆ. ಇಟ್ ಈಸ್ ಈಕ್ವಲ್ ಟು -a + ಎ ಅಂದ್ರೆ ಎ ಇನ್ವರ್ಸ್ ಅಂದ್ರೆ
ನಾವು ಏನ ಇರ್ತಕ್ಕಂಥ ವ್ಯಾಲ್ಯೂಸ್ನ ನೆಗೆಟಿವ್ ಸೈನ್ ಆಗಿ ಬರಿತೀವಿ ಅಥವಾ ಮೈನಸ್ ಆಗಿ ಬರಿತೀವಿ, ಅವನ್ನ ಎರಡೂ ಆ್ಯಡ್ ಮಾಡಿದಾಗ ನಮಗೆ ಇಸ್ ಈಕ್ವಲ್ ಟು 0 ಬರುತ್ತೆ. ಇದು ಕೂಡ ಎಕ್ಸಿಸ್ಟೆನ್ಸ್ ಆಫ್ ಅಡಿಟಿವ್ ಇನ್ವರ್ಸ್ ಅಂತೇಳಿ ಕರಿತೀವಿ. ಇದಿಷ್ಟು 4 ಪ್ರಾಪರ್ಟಿ ನಮಗೆ ಇಂಪಾರ್ಟೆಂಟ್. ಇದ್ರ ಮೇಲೆ ಯಾವ ರೀತಿ ಕೇಳ್ಬೋದು ಕ್ವಶನ್ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನಮಗೆ ಒಂದು ಎ ಬಿ ವ್ಯಾಲ್ಯೂ ಕೊಟ್ಟಿರ್ತಾನೆ. ಎ ಬಿ ವ್ಯಾಲ್ಯೂ ಏನು ಕೊಟ್ಟಿರ್ತಾನೆ? 1 2 3 4. ಇನ್ನೊಂದು ಬಿ ವ್ಯಾಲ್ಯೂ, ಬಿ ಮ್ಯಾಟ್ರಿಕ್ಸು 2 4 6 8 ಎರಡು ವ್ಯಾಲ್ಯೂ ಕೊಟ್ಟಾನೆ. ಕೊಟ್ಟು ಏನು ಮಾಡ್ತಾನಂದ್ರೆ ಪ್ರೂವ್ ದಟ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ ಅಂತ ಕೇಳಬಹುದು, ಅಥವಾ ಶೋ ದಟ್ ದೀಸ್ ಮ್ಯಾಟ್ರಿಸಸ್ ಅಥವಾ ಶೋ ದಟ್ ದ ಮ್ಯಾಟ್ರಿಸಸ್ ಹ್ಯಾವ್ ದ ಕಮ್ಯುಟೇಟಿವ್ ಪ್ರಾಪರ್ಟಿ ಅಂತ ಕೇಳಿದಾಗ ನಾವೇನು ಪ್ರೂವ್ ಮಾಡಬೇಕು? ಫಸ್ಟು ಎ ಪ್ಲಸ್ ಬಿ ನ ಫೈಂಡ್ ಔಟ್ ಮಾಡಬೇಕು, ಆಮೇಲೆ ಬಿ ಪ್ಲಸ್ ಎ ನ ಫೈಂಡ್ ಔಟ್ ಮಾಡಬೇಕು. ಎರಡೂ ಈಕ್ವಲ್ ಬಂದ್ರೆ ಅವಾಗ ನಾವೇನಂತ ಕರಿತೀವಿ? ಇಟ್ ಈಸ್ ಹೋಲ್ಡ್ಸ್ ಗುಡ್ ಅಂತ ಬರಿತೀವಿ, ಅಥವಾ ಕಮ್ಯುಟೇಟಿವ್ ಪ್ರಾಪರ್ಟಿ ಈಸ್ ಸ್ಯಾಟಿಸ್ಫೈಡ್ ಅಂತೇಳಿ ಬರಿತೀವಿ. ಈಗ ಎರಡು ವ್ಯಾಲ್ಯೂಸ್ ಇದಾವೆ. ಈ ಎರಡೂ ವ್ಯಾಲ್ಯೂಸ್ನ ನಾವು ಏನು ಮಾಡ್ತೀವಿ? ಅಡಿಷನ್ ಮಾಡಿದಾಗ ಏನು ಬರುತ್ತೆ ನಮಗೆ ನೋಡೋಣ. ಈಗ ಫಸ್ಟಿಗೆ ಎ ಪ್ಲಸ್ ಬಿ, ಎ ಪ್ಲಸ್ ಬಿ ಮಾಡಿದಾಗ ಇಲ್ಲಿ ನಮಗೆ ಫಸ್ಟ್ 1 2 3 4 ಇದೆ, ಪ್ಲಸ್ ಬಿ ಮಾಡಿದಾಗ 2 4 6 8 ಇದೆ. ಇವೆರಡನ್ನೂ ಆ್ಯಡ್ ಮಾಡಿದರೆ ನಮಗೇನು ಬರುತ್ತೆ ನೋಡೋಣ. 1 ಅನ್ನು ನಾವು 2 ಅಂದರೆ ಫಸ್ಟ್ ರೋ ಫಸ್ಟ್ ಕಾಲಮು ಫಸ್ಟ್ ರೋ ಫಸ್ಟ್ ಕಾಲಮ್ ಜೊತೆ ಆ್ಯಡ್ ಮಾಡಿದರೆ 1 + 2 ಏನು ಬರುತ್ತೆ? 3 ಬರುತ್ತೆ. ಅದೇ ರೀತಿ 2 + 4 6, ನೆಕ್ಸ್ಟು 3 + 6 9, ನೆಕ್ಸ್ಟು 4 + 8 12. ಇಲ್ಲಿ ನಮಗೇನು ಬಂತು? ಎ ಪ್ಲಸ್ ಬಿ ಈ ವ್ಯಾಲ್ಯೂ ಬಂತು. ನೆಕ್ಸ್ಟ್ ಬಿ ಪ್ಲಸ್ ಎ ನೋಡೋಣ. ಬಿ ಪ್ಲಸ್ ಎ ಫೈಂಡ್ ಔಟ್ ಮಾಡೋಣ. ಬಿ ಪ್ಲಸ್ ಏನಿದೆ? ಬಿ ವ್ಯಾಲ್ಯೂ 2 4 6 8 ಇದೆ, ನೆಕ್ಸ್ಟು ಪ್ಲಸ್ 1 2 3 4 ಇದೆ. ಇವೆರಡೂ ಆ್ಯಡ್ ಮಾಡಿದಾಗ 2 + 1 ಅಂದರೆ 3 ಬರುತ್ತೆ, 4 + 2 6, 6 + 3 9, 8 + 4 12. ಸೊ ಸೇಮ್ ವ್ಯಾಲ್ಯೂ ಬಂತು, 3 6 9 12. ಸೊ ಕಮ್ಯುಟೇಟಿವ್ ಪ್ರಾಪರ್ಟಿ ಈಸ್ ಸ್ಯಾಟಿಸ್ಫೈಡ್, ಅಥವಾ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಬಿ ಪ್ಲಸ್ ಎ ಅಂತೇಳಿ ಬರೀತೀವಿ. ಈ ಥರ ಯಾವುದೇ ಮ್ಯಾಟ್ರಿಕ್ಸ್ನ ಕೊಟ್ಟು ನಿಮಗೆ ಕಮ್ಯುಟೇಟಿವ್ ಪ್ರಾಪರ್ಟಿನ ಚೆಕ್ ಮಾಡ್ರಿ ಅಂತ ಕೇಳ್ಬೋದು, ಅಥವಾ ಪ್ರೂವ್ ದಟ್ ಅಂತ ಕೇಳ್ಬೋದು. ಒಟ್ಟು ನಿಮಗೇನು ಗೊತ್ತಿರಬೇಕು? ಮ್ಯಾಟ್ರಿಕ್ಸ್ ಅಡಿಷನ್ ಶುಡ್ ಬಿ ಸ್ಯಾಟಿಸ್ಫೈಡ್ ದ ಕಮ್ಯುಟೇಟಿವ್ ಪ್ರಾಪರ್ಟಿ ಅಂಡ್ ಆಸ್ ವೆಲ್ ಆಸ್ ಅಸೋಸಿಯೇಟಿವ್ ಪ್ರಾಪರ್ಟಿ ಅಂತೇಳಿ ಗೊತ್ತಿರಬೇಕು. ಇಲ್ಲಿ ನಮಗೆ ಒಂದು ಮೇನ್ ಆಗಿ ಏನು ಇಂಪಾರ್ಟೆಂಟ್ ಗೊತ್ತಿರಬೇಕು ರೂಲು, ಎರಡೂ ಮ್ಯಾಟ್ರಿಕ್ಸು ಆರ್ಡರ್ ಮಾತ್ರ ಸೇಮ್ ಇರಬೇಕು. ಅದು ಮ್ಯಾಟ್ರಿಕ್ಸ್ ಆರ್ಡರ್ ಏನಾದರೂ ಕೊಟ್ಟಿರಲಿ, ಬಟ್ ಆರ್ಡರ್ ಮಾತ್ರ ಸೇಮ್ ಇರಲೇಬೇಕು. ನೆಕ್ಸ್ಟ್ ಅಸೋಸಿಯೇಟಿವ್ ಪ್ರಾಪರ್ಟಿ ನೋಡೋಣ. ಅಸೋಸಿಯೇಟಿವ್ ಪ್ರಾಪರ್ಟಿ ಏನಿರುತ್ತೆ? ಅಸೋಸಿಯೇಟಿವ್ ಪ್ರಾಪರ್ಟಿ ಎ ಪ್ಲಸ್ ಬಿ ಆಫ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ. ಇದು ಅಸೋಸಿಯೇಟಿವ್ ಪ್ರಾಪರ್ಟಿ. ನಿಮಗೆ ಹೆಂಗೆ ಕೇಳ್ಬೋದು? ಫಸ್ಟು ಎ ವ್ಯಾಲ್ಯೂ ಕೊಡ್ತಾನೆ, ಎ ಮ್ಯಾಟ್ರಿಕ್ಸ್ ಕೊಡ್ತಾನೆ 1 3 4 5. ನೆಕ್ಸ್ಟು ಬಿ ವ್ಯಾಲ್ಯೂ ಕೊಡ್ತಾರೆ, ಬಿ ವ್ಯಾಲ್ಯೂ 2 1 4 6. ನೆಕ್ಸ್ಟು ಸಿ ವ್ಯಾಲ್ಯೂ ಕೊಡ್ತಾನೆ, ಸಿ ವ್ಯಾಲ್ಯೂ 1 3 2 5. ಈ ಥರ ನಮಗೆ ಟೋಟಲ್ ಆಗಿ 3 ವ್ಯಾಲ್ಯೂಸ್ ಕೊಡ್ತಾನೆ ಎ ಬಿ ಸಿ. ಇಲ್ಲಿ ನಾವೇನು ಮಾಡ್ಬೇಕು? ಫಸ್ಟಿಗೆ ಎ ಪ್ಲಸ್ ಬಿ ನ ಫೈಂಡ್ ಔಟ್ ಮಾಡ್ತೀವಿ. ಎ ಪ್ಲಸ್ ಬಿ ನ ಫೈಂಡ್ ಔಟ್ ಮಾಡಿದಾಗ ಎ ವ್ಯಾಲ್ಯೂ ಏನಿದೆ? 1 3 4 5 ಇದೆ. ಇದನ್ನ ನಾವೇನು ಮಾಡ್ತೀವಿ? ಫಸ್ಟು 1 3 4 5 ಎ ವ್ಯಾಲ್ಯೂ ಬರ್ಕೊಂಡ್ವಿ. ನೆಕ್ಸ್ಟ್ ಬಿ ವ್ಯಾಲ್ಯೂ ಏನಿದೆ? 2 1 4 6 ಇದೆ, ಅದನ್ನು ಬರ್ಕೊಂಡಿವಿ. ಇವೆರಡು ಫಸ್ಟ್ ನಾವೇನು ಮಾಡಬೇಕು? ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾಗ ಏನಾಗುತ್ತೆ? ಫಸ್ಟ್ ರೋ ಫಸ್ಟ್ ಕಾಲಮು, ಇಲ್ಲಿ ಫಸ್ಟ್ ರೋ ಫಸ್ಟ್ ಕಾಲಮ್ 1 + 2 3 ಬರುತ್ತೆ. ನೆಕ್ಸ್ಟ್ 3 + 1 4, 4 + 4 8, 5 + 6 11. ಇದೇನಾಯಿತು? ಎ ಪ್ಲಸ್ ಬಿ ಬಂತು. ನಾವು ನೆಕ್ಸ್ಟ್ ಏನು ಮಾಡ್ಬೇಕು? ಇದಕ್ಕೆ ಎ ಪ್ಲಸ್ ಬಿ ಆಫ್ ಪ್ಲಸ್ ಸಿ. ಇಲ್ಲಿ ನಮಗೆ ವ್ಯಾಲ್ಯೂ ಆಲ್ರೆಡಿ 3 4 8 11 ಬಂದಿದೆ. ಇದು ಎ ಪ್ಲಸ್ ಬಿ ಪ್ಲಸ್ ಸಿ ವ್ಯಾಲ್ಯೂ. ಸಿ ವ್ಯಾಲ್ಯೂ ಏನಿದೆ? ಸಿ ವ್ಯಾಲ್ಯೂ 1 3 2 5 ಇದೆ. ಇದನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾಗ ನಮ್ಗೆ ಏನು ಬರುತ್ತೆ? ಫಸ್ಟು 3 1 ಅಂದರೆ 4, 4 + 3 7, ನೆಕ್ಸ್ಟ್ 8 + 2 10, 11 + 5 15. ಟೋಟಲ್ ನಮಗೆ 4 7 10 15 ಬಂತು. ಈಗ ನಾವು ಎಲ್ ಎಚ್ ಎಸ್ ಗೊತ್ತಾಯಿತು. ನೆಕ್ಸ್ಟ್ ಆರ್ ಎಚ್ ಎಸ್ ಎಲ್ ವ್ಯಾಲ್ಯೂ ಫಸ್ಟು ಬಿ ಪ್ಲಸ್ ಸಿ ನ ಫೈಂಡ್ ಔಟ್ ಮಾಡ್ತೀವಿ. ಬಿ ಪ್ಲಸ್ ಸಿ ನ ಫೈಂಡ್ ಔಟ್ ಮಾಡಿದಾಗ ಫಸ್ಟಿಗೆ ಬಿ ಪ್ಲಸ್ ಸಿ, ಬಿ ವ್ಯಾಲ್ಯೂ ಏನಿದೆ ಅದನ್ನು ಬರ್ಕೊಳ್ಳೋಣ. 2 1 4 6, ನೆಕ್ಸ್ಟು ಪ್ಲಸ್ 1 3 2 5 ಸಿ ಬರ್ಕೊಂಡ್ವಿ. ನೆಕ್ಸ್ಟ್ ಈ ವ್ಯಾಲ್ಯೂನ ಏನು ಮಾಡಬೇಕು? ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾಗ ಏನಾಗುತ್ತೆ? 2 1 3 ಬರುತ್ತೆ, 1 + 3 4 ಬರುತ್ತೆ,
4 ಪ್ಲಸ್ 2 6, 6 ಪ್ಲಸ್ 5 11 ಬಂತು. ನೆಕ್ಸ್ಟ್ ಇದನ್ನ ನಾವೇನ್ ಮಾಡಬೇಕು, ಎ ವ್ಯಾಲ್ಯೂ ಜೊತೆ ಆಡ್ ಮಾಡ್ತೀವಿ. ಎ ಪ್ಲಸ್ ಆಫ್ ಬಿ ಪ್ಲಸ್ ಸಿ. RHS ಅಲ್ಲಿ ಇರೋದು ಹಿಂಗೆ, ಎ ವ್ಯಾಲ್ಯೂ ಏನಿದೆ ಅದನ್ನ ಬರ್ಕೊಂತೀವಿ 1 3 4 5. ನೆಕ್ಸ್ಟ್ ಬಿ ಪ್ಲಸ್ ಸಿ ಮಾಡೋದು ಏನು ಬಂದಿದೆ ನಮಗೆ ವ್ಯಾಲ್ಯೂ 3 4 6 11 ಬಂದಿದೆ. ಇದನ್ನ ನಾವು ಆ್ಯಡ್ ಮಾಡಿದಾಗ ನಮ್ಗೆ ಏನು ಬರುತ್ತೆ, 1 3 4 ಬರುತ್ತೆ, 3 ಪ್ಲಸ್ 4 7 ಬರುತ್ತೆ, ನೆಕ್ಸ್ಟ್ 4 ಪ್ಲಸ್ 6 10 ಬರುತ್ತೆ, ನೆಕ್ಸ್ಟ್ 5 ಪ್ಲಸ್ 11 16 ಬರುತ್ತೆ. ಇಲ್ಲಿ 11 ಪ್ಲಸ್ 5 16 ಬರುತ್ತೆ, ಇಲ್ಲಿ 15 ಬರ್ತಿದ್ವಿ ಆಗಲೇ. ಈಗ ನೋಡಿ ನಾವು ಇವೆರಡು ವ್ಯಾಲ್ಯೂಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಮತ್ತೆ ಇಲ್ಲಿ ಕೂಡ ಎ ಪ್ಲಸ್ ಬಿ ಪ್ಲಸ್ ಬಿ ಇವೆರಡು ವ್ಯಾಲ್ಯೂಸ್ ಸೇಮ್ ಇದಾವೆ. ಸೊ ಅಸೋಸಿಯೇಟಿವ್ ಪ್ರಾಪರ್ಟಿ ಸ್ಯಾಟಿಸ್ಫೈಡ್ ಅಂತೇಳಿ ಬರೀತೀವಿ. ಈ ತರ ಯಾವುದೇ ಮ್ಯಾಟ್ರಿಕ್ಸ್ ಕೊಟ್ಟರು ನಾವು ಏನ್ ಮಾಡಬೇಕು, ಅಡಿಷನ್ದು ಮತ್ತೆ ಕಮ್ಯುಟೇಟಿವ್ ಪ್ರಾಪರ್ಟಿ ಮತ್ತೆ ಅಸೋಸಿಯೇಟಿವ್ ಪ್ರಾಪರ್ಟಿನ ಪ್ರೂವ್ ಮಾಡಬೇಕು. ಇದು ನಮಗೆ ಮ್ಯಾಟ್ರಿಕ್ಸ್ ಅಡಿಷನ್ ಬಗ್ಗೆ. ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಸಬ್ಟ್ರಾಕ್ಷನ್. ಈ ಮ್ಯಾಟ್ರಿಕ್ಸ್ ಸಬ್ಟ್ರಾಕ್ಷನ್ ಅಲ್ಲಿ ಇವೆರಡು ಹೋಲಿಸ್ಕೊಂಡಾಗಲ್ಲ. ಮ್ಯಾಟ್ರಿಕ್ಸ್ ಸಬ್ಟ್ರಾಕ್ಷನ್ ಅಲ್ಲಿ ಎ ಮೈನಸ್ ಬಿ ಈಸ್ ನಾಟ್ ಈಕ್ವಲ್ ಟು ಬಿ ಮೈನಸ್ ಎ. ನಮ್ಗೆ ಅಲ್ಲಿ ಏನ್ ಬರುತ್ತೆ, ನೆಗೆಟಿವ್ ವ್ಯಾಲ್ಯೂ ಬಂದ್ಬಿಡುತ್ತೆ. ಹಂಗಾಗಿ ಇಲ್ಲಿ ಕಮ್ಯುಟೇಟಿವ್ ಪ್ರಾಪರ್ಟಿ ಈಸ್ ನಾಟ್ ಸ್ಯಾಟಿಸ್ಫೈಡ್ ಇನ್ ಸಬ್ಟ್ರಾಕ್ಷನ್. ಅದೇ ರೀತಿ ಎ ಮೈನಸ್ ಆಫ್ ಬಿ ಮೈನಸ್ ಸಿ ಈಸ್ ಈಕ್ವಲ್ ಟು ಎ ಮೈನಸ್ ಬಿ ಮೈನಸ್ ಸಿ. ಇದು ಕೂಡ ನಮಗೆ ಹೋಲಿಸ್ಕೊಂಡಾಗಲ್ಲ. ಹಂಗಾಗಿ ಇದು ಕೂಡ ಏನ್ ಬರುತ್ತೆ, ನಾಟ್ ಈಕ್ವಲ್ ಆಗುತ್ತೆ. ಸೊ ಇನ್ ಸಬ್ಟ್ರಾಕ್ಷನ್ ಕಮ್ಯುಟೇಟಿವ್ ಪ್ರಾಪರ್ಟಿ ಅಂಡ್ ಅಸೋಸಿಯೇಟಿವ್ ಪ್ರಾಪರ್ಟಿ ಈಸ್ ನಾಟ್ ಸ್ಯಾಟಿಸ್ಫೈಡ್ ಅಂತ ಹೇಳ್ತೀವಿ. ಈಸ್ ನಾಟ್ ಸ್ಯಾಟಿಸ್ಫೈಡ್, ಅದರಲ್ಲಿ ಎರಡು ವರ್ಕ್ ಆಗಲ್ಲ. ಈಗ ಸಬ್ಟ್ರಾಕ್ಷನ್ ಆಫ್ ಮ್ಯಾಟ್ರಿಕ್ಸ್ ಆಗ್ಬೇಕಪ್ಪ ಅಂದ್ರೆ, ಸಬ್ಟ್ರಾಕ್ಷನ್ ಆಗ್ಬೇಕಂದ್ರೂ ಕೂಡ ನಮಗೆ ಸೇಮ್ ಏನ್ ಬೇಕು, ಆರ್ಡರ್ ಶುಡ್ ಬಿ ಸೇಮ್ ಇರಬೇಕು. ಎ ಆಫ್ ಐ ಜೆ ಎಂ ಕ್ರಾಸ್ ಎನ್ ಇತ್ತಪ್ಪ ಅಂದ್ರೆ ಬಿ ಆಫ್ ಐ ಜೆ ಕೂಡ ಏನಿರಬೇಕು, ಎಂ ಕ್ರಾಸ್ ಎನ್ ಮ್ಯಾಟ್ರಿಕ್ಸ್ ಇರಲೇಬೇಕು. ಇದ್ರ ಮಾತ್ರ ರೋ ಈಸ್ ಈಕ್ವಲ್ ಟು ಕಾಲಮ್ಸ್ ಅಂದ್ರೆ ಆರ್ ಕ್ರಾಸ್ ಸಿ ಈಸ್ ಈಕ್ವಲ್ ಟು ಆರ್ ಕ್ರಾಸ್ ಸಿ ಇಂದ ಸೆಕೆಂಡ್ ಮ್ಯಾಟ್ರಿಕ್ಸ್, ಎ ಮ್ಯಾಟ್ರಿಕ್ಸ್ ಇದು ಬಿ ಮ್ಯಾಟ್ರಿಕ್ಸ್ ಅಲ್ಲಿ ಸೇಮ್ ಇದ್ರೆ ಮಾತ್ರ ನಮಗೆ ಸಬ್ಟ್ರಾಕ್ಷನ್ ನ ಮಾಡಬಹುದು. ಇದನ್ನ ನಾವೇನಂತ ಕರಿತೀವಿ, ಸಬ್ಟ್ರಾಕ್ಷನ್ ಆಫ್ ಮ್ಯಾಟ್ರಿಸಸ್ ಅಂತ ಕೇಳ್ತೀವಿ. ಇದು ಒಂದು ಎಕ್ಸಾಂಪಲ್ ನೋಡೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಎ ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ. ಎ ಮ್ಯಾಟ್ರಿಕ್ಸ್ 1 2 3 4 5 6 7 8 9 3 ಕ್ರಾಸ್ 3 ಮ್ಯಾಟ್ರಿಕ್ಸ್ ಕೊಟ್ಟಿರಂದ್ರೆ ಬಿ ವ್ಯಾಲ್ಯೂ ಕೂಡ ಅಥವಾ ಬಿ ಮ್ಯಾಟ್ರಿಕ್ಸ್ ಕೂಡ ಏನು ಕೊಟ್ಟಿರಬೇಕು, ಸೇಮ್ ಆರ್ಡರ್ ಕೊಟ್ಟಿರಬೇಕು. ಬಿ 0 1 2 1 3 2 2 1 3 ಇದು 3 ಕ್ರಾಸ್ 3. ಇಲ್ಲಿ ಕೂಡ 3 ಕ್ರಾಸ್ 3 ಇದೆ. ಎ ಮೈನಸ್ ಬಿ ಅಂತಂದ್ರೆ ಫಸ್ಟ್ ಎ ವ್ಯಾಲ್ಯೂ ಏನಿದಾವೆ 1 2 3 ಇದೆ, 4 5 6 ಇದೆ, ನೆಕ್ಸ್ಟ್ 7 8 9 ಇದೆ. ನೆಕ್ಸ್ಟ್ ಮೈನಸ್ ಬಿ ವ್ಯಾಲ್ಯೂ ಇದೆ 0 1 2 1 3 2 2 1 3. ಈಗ ನಾವೇನ್ ಮಾಡ್ತೀವಿ, ಇವಕ್ಕೆ ಫಸ್ಟ್ ರೋ ಫಸ್ಟ್ ಕಾಲಮ್ ಇಂದ ಸೆಕೆಂಡ್ ಮ್ಯಾಟ್ರಿಕ್ಸ್ ಅಲ್ಲಿ ಫಸ್ಟ್ ರೋ ಫಸ್ಟ್ ಕಾಲಮ್ ನ ಏನ್ ಮಾಡ್ತೀವಿ, ಸಬ್ಟ್ರಾಕ್ಷನ್ ಮಾಡ್ತೀವಿ. 1 ಮೈನಸ್ 0 ಅಂದ್ರೆ 0 ಬರುತ್ತೆ, 2 ಮೈನಸ್ 1 ಅಂದ್ರೆ 1 ಬರುತ್ತೆ, 3 ಮೈನಸ್ 2 ಅಂದ್ರೆ 1 ಬರುತ್ತೆ, 4 ಮೈನಸ್ 1 ಅಂದ್ರೆ 3, 5 ಮೈನಸ್ 3 is 2, 6 ಮೈನಸ್ 2 is 4, ನೆಕ್ಸ್ಟ್ 7 ಮೈನಸ್ 2 is 5, 8 ಮೈನಸ್ 1 is 7, 9 ಮೈನಸ್ 3 is 6. ಈ ತರ ನಾವು ಏನ್ ಮಾಡ್ತೀವಿ, ಎ ಮೈನಸ್ ಬಿ ನ ಮಾಡ್ತೀವಿ. ಈ ತರ ಮ್ಯಾಟ್ರಿಕ್ಸ್ ಸಬ್ಟ್ರಾಕ್ಷನ್ ನ ಮಾಡಬಹುದು. ನೆಕ್ಸ್ಟ್ ಅದೇ ರೀತಿ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಈ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅದೇನಪ್ಪಾ ಅಂದ್ರೆ, ಒಂದು ಮ್ಯಾಟ್ರಿಕ್ಸ್ ನ ನಾವೇನ್ ಮಾಡ್ತೀವಿ, ಒಂದು ಯಾವ್ದಾದ್ರು ಕಾನ್ಸ್ಟೆಂಟ್ ಟರ್ಮ್ ಇಂದ ಮಲ್ಟಿಪ್ಲಿಕೇಶನ್ ನ ಮಾಡ್ತೀವಿ. ಅದನ್ನ ಮಲ್ಟಿಪ್ಲಿಕೇಶನ್ ಮಾಡೋದನ್ನ ನಾವೇನಂತ ಕರಿತೀವಿ, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಥವಾ ಮಲ್ಟಿಪ್ಲಿಕೇಶನ್ ಆಫ್ ಸ್ಕೇಲಾರ್ ಅಂತೇಳಿ ಕರಿತೀವಿ. ಇಲ್ಲಿ ಎ ಆಫ್ ಐ ಜೆ ಏನಿರ್ತದೆ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಲ್ಲಿ, ಥರ್ಡ್ ಒನ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಎ ಆಫ್ ಐ ಜೆ ಅಂದ್ರೆ ಎ ಮ್ಯಾಟ್ರಿಕ್ಸ್ ಆರ್ಡರ್. ನೆಕ್ಸ್ಟ್ ಇಲ್ಲಿ ಕೆ ಇತ್ತಪ್ಪ ಅಂದ್ರೆ ಈಚ್ ಎಲಿಮೆಂಟ್ ನು ನಾವೇನ್ ಮಾಡ್ತೀವಿ, ಕೆ ಇಂದ ಮಲ್ಟಿಪ್ಲಿಕೇಶನ್ ನ ಮಾಡ್ತೀವಿ. ಕೆ ಮ್ಯಾಟ್ರಿಕ್ಸ್ ಕೆ ಇಂಟು ಎ ಇತ್ತಪ್ಪ ಅಂದ್ರೆ ಎಲ್ಲಾ ಎಲಿಮೆಂಟ್ ನು ಕೆ ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಎ ಇಸ್ ಈಕ್ವಲ್ ಟು ಒಂದು ವ್ಯಾಲ್ಯೂ ಕೊಟ್ಟಿರ್ತಾರೆ 2 1 3 4 5 6 ಅಂತ ಕೊಟ್ಟಾರೆ. ಇದನ್ನ
ಫೈಂಡ್ 2a ಅಂತ ಕೇಳ್ಬೋದು. ಅಥವಾ 2a ಫೈಂಡ್ ಔಟ್ ಮಾಡೋದು ಹೆಂಗಂದ್ರೆ ಈಚ್ ಎಲಿಮೆಂಟ್ನು ನಾವೇನು ಮಾಡಬೇಕು 2 ಇಂದ ಮಲ್ಟಿಪ್ಲಿಕೇಶನ್ ಮಾಡಬೇಕು. 2a ಇಸ್ ಈಕ್ವಲ್ ಟು ಏನಾಗುತ್ತೆ ಅವಾಗ 2 ಇಂಟು 2 ಅಂದರೆ 4, 2 ಇಂಟು 1 ಅಂದರೆ 2, 2 ಇಂಟು 3 is 6, 2 ಇಂಟು 4 is 8, 2 ಇಂಟು 5 is 10, 2 ಇಂಟು 6 is 12. ಟೋಟಲ್ ಆಗಿ ನಮಗೆ ಈ ಥರ ವ್ಯಾಲ್ಯೂಸ್ ಬರ್ತವೆ. ಇದನ್ನು ನಾವು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂತೇಳಿ ಕರಿತೀವಿ. ಯಾವುದು ಎ ಆಫ್ ಐ ಜೆ ಬಿ ಎನ್ ಎಮ್ ಕ್ರಾಸ್ ಎನ್ ಮ್ಯಾಟ್ರಿಕ್ಸ್ ಅಂದರೆ ಇಲ್ಲಿ ಮ್ಯಾಟ್ರಿಕ್ಸ್ ಆರ್ಡರು ಏನಾದರೂ ಆಗಿರ್ಬೋದು ಅಲ್ಲಿ. ಅಂಡ್ ಕೆ ಬಿ ಎ ಸ್ಕೇಲಾರ್. ಸ್ಕೇಲಾರ್ ಅನ್ನೋದು ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ. ಅಂಡ್ ದೆನ್ ಮ್ಯಾಟ್ರಿಕ್ಸ್ ಒಪ್ಟೈನ್ಡ್ ಬೈ ದ ಮಲ್ಟಿಪ್ಲೈಯಿಂಗ್ ಎವ್ರಿ ಎಲಿಮೆಂಟ್ ಆಫ್ ಎ ಬೈ ಕೆ ಇಸ್ ಕಾಲ್ಡ್ ದ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ಎ ಬೈ ಕೆ ಅಂತೇಳಿ ಕರಿತೀವಿ. ಇಟ್ ಈಸ್ ಡಿನೋಟೆಡ್ ಬೈ ಕೆ. ಕೆ ಅಂತಂದ್ರೆ ಎ ಮ್ಯಾಟ್ರಿಕ್ಸ್ ನ ಕೆ ಇಂದ ನಾವೇನ್ ಮಾಡ್ತೀವಿ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ ಅಂತ ಅರ್ಥ. ಇದು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಬಗ್ಗೆ. ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ಏನ್ ಬರುತ್ತಂದ್ರೆ ಇನ್ನೊಂದು ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್ ಅಥವಾ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಂತೇಳಿ ಬರುತ್ತೆ. ಲಾಸ್ಟ್ ಒನ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಆರ್ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್ ಅಂತೇಳಿ ಕರಿತೀವಿ. ಇಲ್ಲಿ ನಮಗೆ ಒಂದು ರೂಲ್ ಇದೆ, ಏನಂದ್ರೆ ಅಡಿಷನ್ ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ ನಮಗೆ ಏನಿರಬೇಕು ಆರ್ಡರ್ಸ್ ಬಿ ಸೇಮ್. ಎಂ ಕ್ರಾಸ್ ಎನ್ ಇಸ್ ಈಕ್ವಲ್ ಟು ಎಂ ಕ್ರಾಸ್ ಎನ್ ಆರ್ಡರು ಸೇಮ್ ಆಗಿರ್ಬೇಕು. ಬಟ್ ಇಲ್ಲಿ ಏನಾಗಿರ್ಬೇಕಪ್ಪ ಅಂದ್ರೆ ಇಲ್ಲಿ ಫಸ್ಟ್ ಎ ಕಾಲಮ್ ಅಲ್ಲಿ ಅಂದ್ರೆ ಅದು ಎ ಮ್ಯಾಟ್ರಿಕ್ಸ್ ಅಲ್ಲಿ ನಂಬರ್ ಆಫ್ ಕಾಲಮ್ಸ್ ಆರ್ ಕಾಲಮ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ಇಸ್ ಈಕ್ವಲ್ ಟು ಬಿ ಮ್ಯಾಟ್ರಿಕ್ಸ್ ಅಲ್ಲಿ ನಂಬರ್ ಆಫ್ ರೋಸ್ ಆಗಿರ್ಬೇಕು. ಇಲ್ಲಿ ಏನಾಗಿರ್ಬೇಕು ಎ ಮ್ಯಾಟ್ರಿಕ್ಸ್ ಅಲ್ಲಿ ಕಾಲಮ್ಸ್ ಬಿ ಮ್ಯಾಟ್ರಿಕ್ಸ್ ಅಲ್ಲಿ ರೋಸ್ ಎರಡೂ ಸೇಮ್ ಇದ್ರೆ ಮಾತ್ರ ನಾವೇನ್ ಮಾಡ್ಬೋದು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೋದು. ಇದು ಇಲ್ಲಪ್ಪ ಅಂದ್ರೆ ನಮಗೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಕ್ಕೆ ಬರಲ್ಲ. ಇಲ್ಲಿ ನಾವೇನ್ ಹೇಳ್ತೀವಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಲ್ಲಿ ಇಫ್ ಎ ಆಫ್ ಐ ಜೆ ಎಂ ಕ್ರಾಸ್ ಎನ್ ಎ ಆಫ್ ಐ ಜೆದು ಎಂ ಕ್ರಾಸ್ ಎನ್ ಇರಬೇಕು. ಅದೇ ರೀತಿ ಬಿ ಆಫ್ ಐ ಜೆದು ಏನಿರ್ಬೇಕಂದ್ರೆ ಎನ್ ಕ್ರಾಸ್ ಕೆ. ಎನ್ ಕ್ರಾಸ್ ಕೆ ಅಂದ್ರೆ ಇಲ್ಲಿ ಫಸ್ಟ್ ಅಲ್ಲಿ ಕಾಲಮ್ ಸೆಕೆಂಡ್ ಅಲ್ಲಿ ರೋ ಎರಡೂ ಸೇಮ್ ಇದ್ರೆ ಮಾತ್ರ ನಮಗೆ ಏನ್ ಬರುತ್ತೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಕ್ ಬರುತ್ತೆ. ಅವಾಗ ಏನಾಗುತ್ತೆ ಇದು ಸಿ ಆಫ್ ಐ ಜೆ ನಾವು ಮಲ್ಟಿಪ್ಲಿಕೇಶನ್ ಮಾಡಿದ್ದು ಏನಾಗುತ್ತೆ ಅಂದ್ರೆ ಫಸ್ಟ್ ಮ್ಯಾಟ್ರಿಕ್ಸ್ ಅಲ್ಲಿ ರೋ ಎಂ ಇದೆ, ಸೆಕೆಂಡ್ ಮ್ಯಾಟ್ರಿಕ್ಸ್ ಅಲ್ಲಿ ಕಾಲಮ್ ಕೆ ಇದೆ, ಎಂ ಕ್ರಾಸ್ ಕೆ ಮ್ಯಾಟ್ರಿಕ್ಸ್ ನಮಗೆ ಆನ್ಸರ್ ಬರುತ್ತೆ. ಈ ತರ ನಾವು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಬಹುದು. ಅವನ ಎಕ್ಸಾಂಪಲ್ ನೋಡೋಣ ಯಾವ ರೀತಿ ಅಂತ. ಒಂದು ಎಕ್ಸಾಂಪಲ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಯಾವ ರೀತಿ ಮಾಡ್ತೀವಿ ಅಂತ ನೋಡೋಣ. ಫಸ್ಟಿಗೆ ಇಲ್ಲಿ ಎ ಮ್ಯಾಟ್ರಿಕ್ಸು ನಮಗೇನು ಕೊಟ್ಟಾರ 1 2 3 0 1 2 ಕೊಟ್ಟಾರ. ಇದು 2 ಕ್ರಾಸ್ 3 ಮ್ಯಾಟ್ರಿಕ್ಸ್ ಇದೆ ಅಂದ್ರೆ 2 ರೋಸ್ ಇದಾವೆ 3 ಕಾಲಮ್ಸ್ ಇದಾವೆ. ಇಲ್ಲಿ ನಮಗೆ ಬಿ ಮ್ಯಾಟ್ರಿಕ್ಸ್ ಏನಾಗಿರ್ಬೇಕು 3 ಅಂದ್ರೆ ರೋಸು 3 ಬಂದಿರಬೇಕು. 3 ರೋಸು ಕಾಲಮ್ಸ್ ಎಷ್ಟಾದ್ರೂ ಬಂದಿರ್ಬೋದು. ಕಾಲಮ್ಸ್ ಇಲ್ಲಿ ನಮಗೆ ಫಾರ್ ಎಕ್ಸಾಂಪಲ್ ಇಲ್ಲಿ 3 ಕ್ರಾಸ್ 2 ತಗೊಳ್ಳೋಣ. ಇಲ್ಲಿ ನಾವೇನ್ ತಗೊಳ್ತೀನಿ 1 2 2 3 4 5. ಇಲ್ಲೇನಾಯ್ತು ಇದು 3 ರೋಸ್ ಆಯ್ತು 2 ಕಾಲಮ್ಸ್ ಆಯ್ತು. ಸೊ ನಾವು ರಿಸಲ್ಟೆಂಟ್ ಅಂದ್ರೆ ವ್ಯಾಲ್ಯೂ ಕಂಡುಹಿಡಿದ ಮೇಲೆ ಸಿ ಏನ್ ಬರುತ್ತೆ ನಮಗೆ ಸಿ ಶುಡ್ ಬಿ ಆಫ್ 2 ಕ್ರಾಸ್ 2 ಮ್ಯಾಟ್ರಿಕ್ಸ್ ಬರುತ್ತೆ. 2 ಕ್ರಾಸ್ 2 ಮ್ಯಾಟ್ರಿಕ್ಸ್ ಬರುತ್ತೆ. ಈ ತರ ನಾವು ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಅದನ್ನ ಯಾವ ರೀತಿ ಅನ್ನೋದನ್ನ ನೋಡೋಣ. ಇಲ್ಲಿ ಫಸ್ಟಿಗೆ ಇಲ್ಲಿ ನಾವು ಮ್ಯಾಟ್ರಿಕ್ಸ್ ಅಡಿಷನ್ ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ ಈಚ್ ಎಲಿಮೆಂಟ್ ಜೊತೆ ಅಂದ್ರೆ ಎ ಮ್ಯಾಟ್ರಿಕ್ಸ್ ಅಲ್ಲಿ ಫಸ್ಟ್ ರೋ ಫಸ್ಟ್ ಕಾಲಮ್ ಇದ್ರೆ ಸೆಕೆಂಡ್ ಮ್ಯಾಟ್ರಿಕ್ಸ್ ಅಲ್ಲಿ ಸೆಕೆಂಡ್ ರೋ ಫಸ್ಟ್ ಕಾಲಮ್ ನ ಅಡಿಷನ್ ಸಬ್ಟ್ರಾಕ್ಷನ್ ಮಾಡ್ತೀವಿ. ಬಟ್ ಇಲ್ಲಿ ಇದು ಹೆಂಗೆ ಮಾಡ್ತೀವಿ ಅಂದ್ರೆ ಇಲ್ಲಿ ಫಸ್ಟ್ ಮ್ಯಾಟ್ರಿಕ್ಸ್ ರೋ ವೈಸ್ ತಗೊಳ್ತಾ ಹೋಗ್ತೀವಿ. ಇದು ರೋ ವೈಸ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಮ್ಯಾಟ್ರಿಕ್ಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಕಾಲಮ್ ನ ಮಾಡ್ಕೊಂತ ಹೋಗ್ತೀವಿ. ಈ ಆರ್ಡರ್ ಅಲ್ಲಿ ನಾವು ಮಾಡ್ಕೊಂತ ಹೋಗ್ತೀವಿ. ಅದು ಯಾವ ರೀತಿ ಅನ್ನೋದನ್ನ ಈಗ ನೋಡೋಣ. ಫಸ್ಟಿಗೆ ಇಲ್ಲಿ ನಮಗೆ ಏನಿದೆ
ಎ ವ್ಯಾಲ್ಯೂ 1 2 3 ಇದೆ, 0 1 2 ಇದೆ. ನೆಕ್ಸ್ಟು ಬಿ ಮ್ಯಾಟ್ರಿಕ್ಸು 1 2 2 3 4 5 ಇದೆ. ಇಲ್ಲಿ ನಮಗೆ ಇದು 2 x 3 ಇದೆ, ಇದು 3 x 2 ಇದೆ. ಇಲ್ಲಿ ಎ ಇಂಟು ಬಿ ಮಾಡಿದಾಗ ಏನು ಬರುತ್ತೆ ಅಂತ ನೋಡೋಣ. ಇಲ್ಲಿ ಫಸ್ಟಿಗೆ ಅವಾಗಲೇ ಹೇಳ್ದಂಗೆ ಫಸ್ಟ್ ಮ್ಯಾಟ್ರಿಕ್ಸು ರೋ ವೈಸ್ ಹೋಗ್ಬೇಕು, ಸೆಕೆಂಡ್ ಮ್ಯಾಟ್ರಿಕ್ಸ್ ಬಂದ್ಬಿಟ್ಟು ಕಾಲಮ್ ವೈಸ್ ಬರಬೇಕು. ಇಲ್ಲಿ ನಮಗೆ ಫಸ್ಟು ರೋ ವೈಸ್ ಹೋಗ್ಬೇಕು, ನೆಕ್ಸ್ಟ್ ಏನಾಗಬೇಕು ಕಾಲಮ್ ವೈಸ್ ಬರಬೇಕು. ಅದು ಫಸ್ಟ್ ಮ್ಯಾಟ್ರಿಕ್ಸಲ್ಲಿ ಬರುತ್ತೆ. ಅಂದರೆ ಇಲ್ಲಿ ಫಸ್ಟು ನಮಗೇನಿದೆ 1 2 3 ಇದೆ, ಇಲ್ಲಿ 1 2 4 ಕಾಲಮಲ್ಲಿ ಇದೆ. ಇಲ್ಲಿ ಏನಾಗುತ್ತೆ 1 ಇಂಟು 1 ಬರುತ್ತೆ, 1 ಇಂಟು 1 ಪ್ಲಸ್ ಸೆಕೆಂಡ್ ಎಲಿಮೆಂಟು, ಫಸ್ಟ್ ರೋದಲ್ಲಿ ಸೆಕೆಂಡ್ ಎಲಿಮೆಂಟ್ ಇರುತ್ತಲ್ಲ ಆ ಎಲಿಮೆಂಟ್ನ ಇಲ್ಲಿ ಸೆಕೆಂಡ್ ಮ್ಯಾಟ್ರಿಕ್ಸಲ್ಲಿ ಸೆಕೆಂಡ್ ಎಲಿಮೆಂಟ್ ಏನಿರುತ್ತಲ್ಲ ಅದ್ರ ಜೊತೆ ಮಲ್ಟಿಪ್ಲಿಕೇಶನ್ ಮಾಡಬೇಕು, 2 ಇಂಟು 2 ಪ್ಲಸ್ ಅದೇ ರೀತಿ ಥರ್ಡ್ ಎಲಿಮೆಂಟು, ಇಲ್ಲಿ ಥರ್ಡ್ ಎಲಿಮೆಂಟು, ಇಲ್ಲಿ ರೋ ಈ ಥರ ಹೋಗ್ಬೇಕು, ಇಲ್ಲಿ ಸೆಕೆಂಡ್ ಮ್ಯಾಟ್ರಿಕ್ಸಲ್ಲಿ ಕಾಲಮ್ ಕೆಳಗಡೆ ಬರಬೇಕು. 3 ಇಂಟು 4 3 ಇಂಟು 4 ಮಾಡಿದರೆ ನಮಗೆ ಏನು ಬರುತ್ತೋ ಅದು ಮಾಡ್ಕೊತೀವಿ. ನೆಕ್ಸ್ಟ್ ಅದೇ ರೀತಿ ಫಸ್ಟ್ ರೋ ಫಸ್ಟ್ ಕಾಲಮ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ಫಸ್ಟ್ ರೋ ಸೆಕೆಂಡ್ ಕಾಲಮ್ನ ಮಾಡಬೇಕು. ಫಸ್ಟ್ ರೋ ಸೆಕೆಂಡ್ ಕಾಲಮ್ನ ಮಾಡಿದಾಗ 1 ಇಂಟು 2 1 ಇಂಟು 2 ನೆಕ್ಸ್ಟು 2 ಇಂಟು 3 ಪ್ಲಸ್ 2 ಇಂಟು 3 ಪ್ಲಸ್ 3 ಇಂಟು 5 3 ಇಂಟು 5 ಇದು ಬಂತು. ನೆಕ್ಸ್ಟು ಇಲ್ಲಿ ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮುಗೀತು. ನೆಕ್ಸ್ಟ್ ಏನು ಮಾಡಬೇಕು, ಸೆಕೆಂಡ್ ರೋ ಫಸ್ಟ್ ಕಾಲಮ್ 0 ಇಂಟು 1 ಪ್ಲಸ್ 1 ಇಂಟು 2 ಪ್ಲಸ್ 2 ಇಂಟು 4. ಇಲ್ಲಿ ಸೆಕೆಂಡ್ ರೋ ನೋಡಿದ್ವಿ, ಫಸ್ಟ್ ಕಾಲಮ್ನ ಮಾಡಿದ್ವಿ. 0 ಇಂಟು 1 1 ಇಂಟು 2 2 ಇಂಟು 4. ನೆಕ್ಸ್ಟ್ ಅದೇ ರೀತಿ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ನ ಮಾಡ್ತಾ ಹೋಗ್ಬೇಕು. ಸೆಕೆಂಡ್ ರೋದಲ್ಲಿ 0 ಇಂಟು 2 ನೆಕ್ಸ್ಟು 1 ಪ್ಲಸ್ 1 ಇಂಟು 3 ಪ್ಲಸ್ 2 ಇಂಟು 5 ಇದ್ರ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ಇವಾಗ ನೋಡಿ. ಇಲ್ಲಿ ನಮಗೇನಿದೆ 1 ಇಂಟು 1 ಮಾಡಿದರೆ 1 ಬರುತ್ತೆ, ಪ್ಲಸ್ 2 ಇಂಟು 2 ಮಾಡಿದರೆ 4 ಬರುತ್ತೆ, ನೆಕ್ಸ್ಟು 3 ಇಂಟು 4 ಮಾಡಿದರೆ 12 ಬರುತ್ತೆ. ಅದನ್ನು ಫಸ್ಟ್ ಬರ್ಕೊಂಬಿಡೋಣ. 1 ಇಂಟು 1 ಅಂದರೆ 1 ಪ್ಲಸ್ 2 ಇಂಟು 2 ಮಾಡಿದರೆ 4 ಪ್ಲಸ್ 3 ಇಂಟು 4 ಮಾಡಿದರೆ 12. ಡೈರೆಕ್ಟ್ ಆ್ಯಡ್ ಮಾಡಿಬಿಡ್ತೀನಿ. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಮಾಡಿದಾಗ ನಾನು ಕರೆಕ್ಟಾಗಿ ತೋರಿಸ್ತೀನಿ. ಡೈರೆಕ್ಟಾಗಿ ಆ್ಯಡ್ ಮಾಡ್ತಿದ್ದೀನಿ. ಡೈರೆಕ್ಟ್ ಆ್ಯಡ್ ಅಂದರೆ ಇಲ್ಲಿ ಫಸ್ಟಿಗೆ ನಾನೇನು ಮಾಡ್ತೀನಿ, 1 ಇಂಟು 1 1 ಪ್ಲಸ್ 4 1 ಪ್ಲಸ್ 4 ಅಂದರೆ 5 5 ಪ್ಲಸ್ 12 ಅಂದರೆ 17 ಬರುತ್ತೆ. ಅದೇ ರೀತಿ ಇಲ್ಲಿ 1 ಇಂಟು 2 ಮಾಡಿದರೆ 2 2 ಪ್ಲಸ್ 6 6 ಪ್ಲಸ್ 2 ಪ್ಲಸ್ 6 ಅಂದರೆ 8 8 ಪ್ಲಸ್ 15 8 ಪ್ಲಸ್ 15 ಅಂದರೆ 23 ಬರುತ್ತೆ. ನೆಕ್ಸ್ಟು 0 ಇಂಟು 1 ಪ್ಲಸ್ 1 0 ಇಂಟು 1 ಅಂದರೆ 0 ಪ್ಲಸ್ 1 ಇಂಟು 2 2 ಪ್ಲಸ್ 8 2 ಪ್ಲಸ್ 8 ಅಂದರೆ 10 ಬರುತ್ತೆ. ಇಲ್ಲಿ 0 ಇಲ್ಲಿ 1 ಇಂಟು 3 ಅಂದರೆ 3 ಪ್ಲಸ್ 10 3 ಪ್ಲಸ್ 10 ಅಂದರೆ 23 ಬರುತ್ತೆ. ಆನ್ಸರು ಇಷ್ಟು ಬರುತ್ತೆ. ಇದನ್ನ ನಾವು ಈ ಥರ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀವಿ. ಇವು ನಿಮಗೆ ಎಕ್ಸಾಂಪಲ್ ಯಾವ ರೀತಿ ಕೇಳ್ಬೋದು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಏನು ಕೊಟ್ಟಿರ್ತಾನೆ, ಎ ಇಸ್ ಈಕ್ವಲ್ ಟು 1 2 3 4 5 6 ಬಿ ಇಸ್ ಈಕ್ವಲ್ ಟು 2 1 ಮೈನಸ್ 3 3 1 2 ಈ ಥರ ಕೊಟ್ಟು ಫೈಂಡ್ 2a ಪ್ಲಸ್ 3b ಅಂತ ಕೊಡ್ತಾರೆ. 2a ಪ್ಲಸ್ 3b 2a ಪ್ಲಸ್ 3b ಅಂದರೆ ನಾವು ಆಲ್ರೆಡಿ ಈ ಮ್ಯಾಟ್ರಿಕ್ಸ್ ಆಪರೇಷನ್ಸ್ ಮಾಡಬೇಕಾದ್ರೆ ಡಿಫ್ರೆಂಟ್ ಆಪರೇಷನ್ಸಲ್ಲಿ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ನ ನೋಡಿ. ಸ್ಕೇಲಾರ್ ಮಲ್ಟಿಪ್ಲಿಕೇಶನಲ್ಲಿ 2a ಅಂತಂದರೆ ಎ ಮ್ಯಾಟ್ರಿಕ್ಸ್ನಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ನು ನಾವೇನು ಮಾಡಬೇಕು, 2 ಇಂದ ಮಲ್ಟಿಪ್ಲಿಕೇಶನ್ ಮಾಡಬೇಕು. 2 ಇಂದ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಎ ವ್ಯಾಲ್ಯೂ ಇವೆಲ್ಲ ಎ ಮ್ಯಾಟ್ರಿಕ್ಸ್ 2 ಬರುತ್ತೆ, 2 ಇಂಟು 2 4 ಬರುತ್ತೆ, 2 ಇಂಟು 3 6 ಬರುತ್ತೆ, ನೆಕ್ಸ್ಟು 2 ಇಂಟು 4 8, ನೆಕ್ಸ್ಟು 2 ಇಂಟು 5 10, 2 ಇಂಟು 6 12 ಆಗುತ್ತೆ. ಇದು 2a ಆಯಿತು. ನೆಕ್ಸ್ಟ್ ಅದೇ ರೀತಿ ಪ್ಲಸ್
3b ಅನ್ನೋದು ಏನು ಬರುತ್ತೆ ನೋಡೋಣ. 3b ಅನ್ನೋದು ವ್ಯಾಲ್ಯೂ ಏನು ಬರುತ್ತೆ, ಎಲ್ಲ ಬಿ ಎಲಿಮೆಂಟ್ನ 3 ಇಂದ ಮಲ್ಟಿಪ್ಲಿಕೇಶನ್ ಮಾಡಬೇಕು. 3 ಇಂಟು 2 6, 3 ಮೈನಸ್ 3 9, 3 ಇಂಟು 3 9, 3 ಇಂಟು 1 ಮಾಡಿದರೆ 3 ಬರುತ್ತೆ. 3 ಇಂಟು 2 6, ಇದು 3b. ಇವಾಗ ಏನು ಮಾಡಬೇಕು, 2a ಪ್ಲಸ್ 3bನ ಮಾಡಬೇಕು. 2a ಪ್ಲಸ್ 3bನ ಮಾಡಿದರೆ ಫಸ್ಟು 2 4 6 ಇದೆ, 8 10 12 ಇದೆ. ನೆಕ್ಸ್ಟು ಪ್ಲಸ್ 3b ಮಾಡಿದರೆ 6 3 ಮೈನಸ್ 9 9 3 6 ಇದೆ. ಇವೆರಡನ್ನೂ ಆ್ಯಡ್ ಮಾಡಿದರೆ ನಮಗೆ 2 ಪ್ಲಸ್ 6 8 ಬರುತ್ತೆ. 4 ಪ್ಲಸ್ 3 7, 6 ಮೈನಸ್ 9 6 ಮೈನಸ್ 9 ಇದೆ. ಇಲ್ಲಿ ನಮಗೆ ಮೈನಸ್ 3 ಬರುತ್ತೆ. 8 ಪ್ಲಸ್ 9 ಅಂದರೆ 17, 10 ಪ್ಲಸ್ 3 ಅಂದರೆ 13, 12 ಪ್ಲಸ್ 6 ಅಂದರೆ 18. ಈ ಥರ ನಮಗೆ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಕೆಲವೊಂದು ಎಕ್ಸಾಂಪಲ್ಗಳನ್ನ ನೋಡ್ತಾ